Uh, Welcome to the Unique Pujari tutorial. ನಾವು ಇವತ್ತು ನೋಡ್ತಾ ಇರೋದು ಏನಪ್ಪ ಅಂತಂದರೆ ಎಸ್ ಟಿ ಪಿ ಪ್ಲಾಂಟ್ ಯಾವ ಥರ ಪ್ರಾಸೆಸ್ ಆಗುತ್ತೆ. ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿಸ್ ಎಸ್ ಟಿ ಪಿ ಪ್ರಾಸೆಸ್. ನಿಮಗೆ ಯಾವ ಥರ ಪ್ರಾಸೆಸ್ ಇರುತ್ತೆ, ಎಸ್ ಟಿ ಪಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತೇನೆ ನಿಮಗೆ. ಓಕೆ, ಸೊ ನೀವು ಈ ಲಾಸ್ಟ್ ಕ್ಲಾಸಲ್ಲೆಲ್ಲ ಕಲ್ತಿದ್ದೀರಾ ಯಾವ ಥರ ಎಸ್ ಟಿ ಪಿ ಪ್ಲ್ಯಾಂಟ್ ರನ್ ಮಾಡಬೇಕು, ಟೈಪ್ ಆಫ್ ಸಿಸ್ಟಮ್ಸ್ ಹೇಳಿದೆ ನಿಮಗೆ. ಹೇಳಿದ ಸಿಸ್ಟಮ್ಸಲ್ಲಿ ಎಸ್ ಬಿ ಆರ್, ಎಮ್ ಬಿ ಬಿ ಆರ್, ಎಮ್ ಬಿ ಆರ್ ಆ್ಯಂಡ್ ಮತ್ತು ಇದು ಯಾವುದು ಎ ಎಸ್ ಪಿ. ಸುಮಾರು ಇದ್ದಾವೆ. ಅದರಲ್ಲಿ ಒಂದೊಂದು ಹೈಬ್ರಿಡ್ ಜೆಟ್ ಇರೇಟರ್. ಓಕೆ, ತುಂಬ ಪ್ಲ್ಯಾಂಟ್ಸ್ ಇದ್ದಾವೆ. ಡಿಫ್ರೆಂಟ್ ಟೈಪ್ ಆಫ್ ಟೆಕ್ನಾಲಜಿ, ಡಿಫ್ರೆಂಟ್ ಯೂಸರ್ಸ್, ಡಿಫ್ರೆಂಟ್ ಅಡ್ವಾಂಟೇಜಸ್, ಡಿಫ್ರೆಂಟ್ ಡಿಸಡ್ವಾಂಟೇಜಸ್. ಇದೆಲ್ಲ ಕೂಡ ಇದೆ. ಫಸ್ಟ್ ಬಂದುಬಿಟ್ಟು ನನಗೆ ಪ್ರಾಸೆಸ್ ಫ್ಲೋ ಚಾರ್ಟಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ. ಆಟೋಕ್ಯಾಡ್ ಡಿಸೈನ್ ಪ್ರಕಾರ ನಿಮಗೆ ನಮ್ಮ 3D ವ್ಯೂ ಅಲ್ಲಿ ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟೇ, ಏನಿಲ್ಲ. ಓಕೆ, ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಓಕೆ, ಏನೂ ಇಲ್ಲ. ಫಸ್ಟ್ ಟುಡೇ ವಿಲ್ ಸ್ಟಾರ್ಟ್ ದ ಕ್ಲಾಸ್ ನಾವು. ಫಸ್ಟ್ ಟ್ಯಾಂಕ್ ಬಂದುಬಿಟ್ಟು ಇಲ್ಲಿ ಏನಿಲ್ಲ, ಕಲೆಕ್ಷನ್ ವೆಲ್ ಅಂತಿದೆ. ನಾವು ಕಲೆಕ್ಷನ್ ವೆಲ್ಲ ಹೇಳಿದ್ದೆ ನಿಮಗೆ, ಈಕ್ವಲೇಷನ್ ಟ್ಯಾಂಕ್ ಅಂತಲೂ ಕರಿಬೋದು, ಅಥವಾ ಏನಂತಾರೆ ಇದು ಈಕ್ವಲೇಷನ್ ಟ್ಯಾಂಕು ಅಥವಾ ಕಲೆಕ್ಷನ್ ವೆಲ್ ಅಂತಲೂ ಕರಿಬೋದು. ಓಕೆ, ಇವತ್ತು ಬಂದುಬಿಟ್ಟು ನಿಮ್ಗೆ ಹೇಳ್ತಾ ಇರೋದು ನಾನು ಕಲೆಕ್ಷನ್ ಟ್ಯಾಂಕು, ಈಕ್ವಲೇಷನ್ ಟ್ಯಾಂಕ್ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಕಲೆಕ್ಷನ್ ಟ್ಯಾಂಕ್ಗಿಂತ ಬರೋಕ್ಕಿಂತ ಮೊದಲೇ ಬಾಸ್ಕಿನಲ್ಲಿ ವಾಟರ್ ಬರುತ್ತೆ. ಇದೇನು ಸೀವೇಜ್ ಇದೆ, ಕಿಚನ್ ಇದೆಲ್ಲ ಸೀವೇಜು ಅಥವಾ ಇದೇನು ಯೂರಿನು ಮತ್ತು ಆರ್ಗಾನಿಕ್ ಮೆಟೀರಿಯಲ್ ಏನಿದೆ, ಇದೆಲ್ಲ ಬಂದುಬಿಟ್ಟು ಬಾರ್ಸ್ಕಿನ್. ಬಿಫೋರ್ ದಿಸ್ ಒಂದು ಬಾರ್ಸ್ಕಿನ್ ಬರುತ್ತೆ. ಆ ಬಾರ್ಸ್ಕಿನ್ ಹೆಸರು ಬಂದುಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಬಾರ್ಸ್ಕಿನ್ ಇರುತ್ತೆ ಅಂತ ಕೂಡ. ಓಕೆ, ಫಸ್ಟ್ ಬಾರ್ಸ್ಕಿನ್ ಬರುತ್ತೆ. ಆ ಬಾರ್ಸ್ಕಿನ್ ಬಲ್ಲಿ ಬಂದು ಓಕೆ, ಇದ್ರೊಂದು ಬಾರ್ಸ್ಕಿನ್ ಬರುತ್ತೆ ಫಸ್ಟು. ಈ ಬಾರ್ಸ್ಕಿನಲ್ಲಿ ಫಸ್ಟು ಏನೇನು ಬರುತ್ತೆ, ಈ ಥರ ಒಂದು ಇದಿಕ್ತೀವಿ ನಾವು ಜಾಲಿ. ಈ ಜಾಲಿನ ನಾವು ಇದು ಕೋರ್ಸು, ಫೈನು ಅಂತ ಡಿವೈಡ್ ಇರುತ್ತೆ. ಫೈನ್ ಎಷ್ಟು, ಕೋರ್ಸ್ ಎಷ್ಟು ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಓಕೆ, ಫಸ್ಟ್ ಬಂದುಬಿಟ್ಟು ಬಾರ್ಸ್ಕಿನ್. ಬಾರ್ಸ್ಕಿನಲ್ಲಿ ಈ ಸೀವೇಜ್ ಎಲ್ಲ ಬರುತ್ತೆ. ಈ ಥರ ಈ ಸೀವೇಜ್ ಏನು ಬರುತ್ತಲ್ಲ, ಈ ಸೀವೇಜ್ ಬಂದು ಓಕೆ, ಈ ಸೀವೇಜ್ ಎಲ್ಲ ಬಂದು ಈ ಕಲೆಕ್ಷನ್ ಟ್ಯಾಂಕಲ್ಲಿ ಬರುತ್ತೆ. ಕಲೆಕ್ಷನ್ ಟ್ಯಾಂಕಲ್ಲಿ 2 ಪಂಪ್ ಇದ್ದಾವೆ. ಕಲೆಕ್ಷನ್ ಟ್ಯಾಂಕಿಂದ 2 ಪಂಪ್ ಹೋದರೆ ಡೈರೆಕ್ಟ್ ಯು ಎಸ್ ಬಿ ಟ್ಯಾಂಕಿಗೆ ಹೋಗುತ್ತೆ. ಯು ಎಸ್ ಬಿ ಟ್ಯಾಂಕಿಂದ ಕೆಳಗಡೆ ನೋಡಿ, ಇಲ್ಲಿ ಯು ಎಸ್ ಬಿ ಟ್ಯಾಂಕ್ ಬಂದಿದ್ದಲ್ಲ, ಇದು ಏನು ಗ್ರೀನ್ ಕಲರ್, ಇದು ಬ್ಲೂ ಕಲರ್, ಬ್ಲೂ ಕಲರ್ ಈ ಥರ ಬಂದಿದೆ, ಯು ಎಸ್ ಬಿ 1. ಯು ಎಸ್ ಬಿ ಅಂದ ಇದು ಇಂಟರ್ಮೀಡಿಯೇಟ್ ಸ್ಲ್ಯಾಬ್ ಈ ಥರ ಇರುತ್ತೆ. ಇದೇನು ಗ್ಯಾಪ್ ಇದೆ, ಇದು ಮೀಥೇನ್ ಗ್ಯಾಸ್. ಓಕೆ, ಇದು ಫನಲ್, GLS ಡೋಮ್. ಓಕೆ, ಗ್ಯಾಸ್ ಲಿಕ್ವಿಡ್ ಸಪ್ರೇಟರ್, ಸಾಲಿಡ್ ಸಪ್ರೇಟರ್ ಅಂತ. ಇದು GLS ಡೋಮು. ಇದರಿಂದ ಮೀಥೇನ್ ತೊಗೊಂಡು ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀವಿ ನಾವು. ಓಕೆನಾ, ಇದು ಏನೇನು ನಮ್ಮದು ರಿಲೀಸ್ ಆಗಿರ್ತಕ್ಕಂಥ ಮೀಥೇನ್ ಗ್ಯಾಸ್ ಇರುತ್ತೆ, BSN ಗ್ಯಾಸಿಂದ. ಇಲ್ಲಿ ಜಸ್ಟ್ ಓಪನಿಂಗ್ ಇರುತ್ತೆ. ಈ ಓಪನಿಂಗಿಂದ ಈ GLS ಡೋಮು, GLS ಡೋಮಿಂದ ಓಪನಿಂಗ್ ಒಂದು ವಾಲ್ ಇರುತ್ತೆ. ಈ ವಾಲಿಂದ ಇದು ಬಲೂನ್ ರೂಮಿಗೆ ಅದು ಹೇಳ್ತೀನಿ ನಾನು ಯಾವ ಥರ. ಏನಿಲ್ಲ. ಫಸ್ಟ್ ಬಂದುಬಿಟ್ಟು ಓಕೆ, ಇದು ಏನು ಕಲೆಕ್ಷನ್ ಟ್ಯಾಂಕ್ ಇದೆಯಲ್ವ, ಈ ಕಲೆಕ್ಷನ್ ಟ್ಯಾಂಕಿಂದ ಪಂಪ್ ಮಾಡ್ತಾರೆ ಈ 2 ಪಂಪು. ಇದು ನಾವು ಸಬ್ಮರ್ಸಿಬಲ್ ಪಂಪು. ಒನ್ ಇಸ್ ವರ್ಕಿಂಗ್, ಒನ್ ಸ್ಟ್ಯಾಂಡ್ ಬೈ. ಇದೇ 2 ಪಂಪಿಂದ ಸೀದಾ ವಾಟರ್ ಫ್ಲೋ ಆಗುತ್ತೆ. ಈ ವಾಟರ್ ಫ್ಲೋ ಬಂದುಬಿಟ್ಟು ಡೈರೆಕ್ಟ್ ಯು ಎಸ್ ಬಿಯಲ್ಲಿ ಬರುತ್ತೆ. ಈ ಫ್ಲೋ ಏರೋಬಿಕ್ ಸ್ಲಜ್ ಟಿ ಸೆಟ್ಟಿಂಗ್ಸ್ ಮಾಡಿದ್ದಾರೆ. ಈ ಟಿ ಸೆಟ್ಟಿಂಗ್ಸ್ ಮಾಡಿದಾಗ ಈ ಸ್ಲಜ್ಜೆಲ್ಲ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಇಲ್ಲಿ ತಟ್ಟುತ್ತೆ. ಇದೇನು ಸ್ಲ್ಯಾಬ್ ಇದೆ ತಟ್ಟುತ್ತೆ, ಒಂದು ಸ್ಲಜ್ ಬ್ಲ್ಯಾಕ್ ಆ್ಯಂಡ್ ಥರ ತಯಾರಾಗುತ್ತೆ. ಓಕೆನಾ, ಏನಿದೆ ವಾಟರ್ ಮಾತ್ರ ಓವರ್ಫ್ಲೋ ಆಗುತ್ತೆ. ಇದ್ರ ಸುತ್ತ ಎಲ್ಲ ವಾಟರ್ ಇರುತ್ತೆ. ಇಲ್ಲೆಲ್ಲ ಈ ವಾಟರ್ ಓವರ್ಫ್ಲೋ ಹಾಕಿ ಈ ಥರ ಒಂದು ಪೈಪ್ಲೈನ್ ಮಾಡಿರ್ತೀವಿ. ಇಲ್ಲಿ ನಾವು 2 ಇಂಚ್ ಪೈಪ್ ಮಾಡಿದ್ರೆ ಇಲ್ಲಿ 4 ಇಂಚ್ ಪೈಪ್ ಎಕ್ಸ್ಪ್ಲೇನ್ ಮಾಡಿರ್ತೀವಿ, 4 ಇಂಚ್ ಪೈಪ್ ಮಾಡಿರ್ತೀವಿ. ಯು ಎಸ್ ಬಿಯಲ್ಲಿ ಏನಾಗುತ್ತೆ, ವಾಟರ್ ಎಲ್ಲ ಸೆಟ್ಲ್ ಆಗ್ತದೆ, ಸ್ಲಡ್ಜ್ ಎಲ್ಲ ಕೆಳಗೆ ಸೆಟ್ಲಾಗಿ ವಾಟರ್ ಕ್ಲಾರಿಟಿ ಮಾತ್ರ ಮೇಲ್ಗಡೆಯಿಂದ ಈ ಪೊಸಿಷನ್ನಿಂದ ವಾಟರ್ ಓವರ್ಫ್ಲೋ ಆಗಿ ಯು ಎಸ್ ಬಿ 2 ಅಲ್ಲಿ ಆಗುತ್ತೆ. ಸೇಮ್ ಈ ರಿಲೀಸ್ ಆಗಿರ್ತಕ್ಕಂಥ ಈ ಮೀಥೇನ್ ಗ್ಯಾಸ್ನ ನಾವು ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ಬೋದು. ಅದು ಯಾವ ಥರ ಅಂತ ಪ್ರಾಸೆಸ್ ಇದೆ. ನೆಕ್ಸ್ಟ್ ಇದು ಓವರ್ಫ್ಲೋ ಆಗಿ ಯು ಎಸ್ ಬಿ 2 ಟ್ಯಾಂಕ್, ಸೇಮ್ ಪ್ರಾಸೆಸ್. ಯು ಎಸ್ ಬಿಯಲ್ಲಿ ಏನಾಗುತ್ತೆ, ಯು ಎಸ್ ಬಿ 2 ಅಲ್ಲಿ ಕೂಡ ಆಗುತ್ತೆ. ಯು ಎಸ್ ಬಿ 2 ಇಂದ ಸೇಮ್ ಈ ಟಿ ಸೆಟ್ಟಿಂಗ್ಸ್ ಮಾಡಿರ್ತಾರೆ. ಈ ಕಾಣ್ತಾ ಇದೆಯಲ್ಲ ಪೈಪ್ಲೈನ್ ನಿಮಗೆ. ಇಲ್ಲಿಂದ ಓವರ್ಫ್ಲೋ ಆಗಿ ಬಯೋ ಟವರ್. ಈ ಬಯೋ ಟವರು ಆ್ಯಕ್ಚುಲಿ ಇದು ಫುಲ್ ಸ್ಲ್ಯಾಬ್ ಇರುತ್ತೆ. ಓಕೆ, ಇಲ್ಲೆಲ್ಲ ಹೋಲ್ಸ್ ಇರ್ತವೆ. ಇದೊಂದು ಮೀಡಿಯಾ, PVC ಮೀಡಿಯಾ, ಬ್ಯಾಕ್ಟೀರಿಯಾ ಕೂತ್ಕೊಳ್ಳೋಕ್ಕೆ ಅಥವಾ ಅದು ಫುಡ್ ಗಿಡ್ ಬಂದರೆ ಆರ್ಗಾನಿಕ್ ಕೂತ್ಕೊಳ್ಳೋಕ್ಕೆ, ಅದಕ್ಕೆಲ್ಲ ಇದು. ಇದು ಸ್ಪ್ರಿಂಕ್ಲರ್ ಸಿಸ್ಟಮ್. ಇದರಲ್ಲಿ 2 ಪಂಪ್ ಇರ್ತವೆ. ಒಂದು ಕೆಳಗಡೆ ಟ್ಯಾಂಕ್ನ ಸೆಟ್ಲರ್ 1 ಅಂತೀವಿ, ಮೇಲ್ಗಡೆ ಬಯೋ ಟವರ್ ಅಂತ. ಈ ಬಯೋ ಟವರ್ ಟ್ಯಾಂಕಲ್ಲಿ ಇಲ್ಲಿ ಮೀಡಿಯಾ ಇರುತ್ತೆ, ಇಲ್ಲೆಲ್ಲ ನಾಜಲ್ಸ್ ಇರುತ್ತೆ. ಸ್ಪ್ರಿಂಕ್ಲಿಂಗ್ ಆಗ್ತಾಯಿದೆಯಲ್ಲ ವಾಟ್ರ್, ಇದೇ ವಾಟರ್ ತೊಗೊಳುತ್ತೆ, ಇಲ್ಲಿ ಸ್ಪ್ರಿಂಕ್ಲಿಂಗ್ ಮಾಡ್ತಾನೆ ಇರುತ್ತೆ. ಈ ಸ್ಪ್ರಿಂಕ್ಲಿಂಗ್ ಮಾಡಿದಾಗ
ನಮ್ಮದು ಬಿ ಒ ಡಿ ಇಲ್ಲ ಆಲ್ಮೋಸ್ಟ್ ಬಿ ಒ ಡಿ 70% to 60% ಇಲ್ಲೇ ಹೋಗಿರುತ್ತೆ. ಇಲ್ಲಿರ್ತಕ್ಕಂಥ ಸಾಲಿಡ್ಸ್ ಏನಾದರೆ ಓವರ್ಫ್ಲೋ ಆಗಿ ಇಲ್ಲಿ ಬರುತ್ತೆ. ಇದೇ ವಾಟ್ರು ಈಗ ಏರೇಷನಲ್ಲಿ ಎಸ್ ಬಿ ಆರ್ ಹೇಗೆ ಥರ ಮಾಡ್ತಾರೋ ಹಾಗೆ ರಿಸರ್ಕ್ಯುಲೇಷನ್ ಮಾಡ್ತಾರೆ 4 hours ಸ್ಪ್ರಿಂಕ್ಲರ್. ಇಲ್ಲಿ ಡಿಫ್ರೆಂಟ್ ಟ್ಯಾಂಕ್ ಡಿಪೆಂಡ್ ಅಪಾನ್ ನಂಬರ್ ಆಫ್ ನಾಜಲ್ಸ್ ಇರ್ತವೆ. ಸೊ ಇದರಿಂದ ವಾಟರ್ ಸ್ಪ್ರಿಂಕ್ಲ್ ಆಗೋದು ಈ ಮೀಡಿಯಿಂದ ಇಲ್ಲಿ ಹೋಲ್ಸ್ ಇರ್ತವೆ. ಈ ಹೋಲ್ಸಿಂದ ಸ್ಲ್ಯಾಬ್ ಕೆಳಗಡೆಯಿಂದ ಈ ಟ್ಯಾಂಕ್ ಸೇಮ್ ಇದೇ ಟ್ಯಾಂಕಿಂದ ಮತ್ತೆ ರಿಸರ್ಕ್ಯುಲೇಷನ್ ಆಗ್ತಾನೇ ಇರುತ್ತೆ, ಕಂಟಿನ್ಯೂ ಪ್ರಾಸೆಸ್ ಆಗ್ತಾನೇ ಇರುತ್ತೆ. ಏನಿಲ್ಲ, ಕಂಟಿನ್ಯೂ ಪ್ರೊಸೆಸ್ ಹೋಗ್ತಾನೆ ಇರುತ್ತೆ. ಓಕೆನಾ, ಈಗ ಬರೋದು, ಈಗ ತೊಗೊಳ್ಳೋದು, ಮತ್ತೆ ಬೀಳೋದು, ಮತ್ತೆ ತೊಗೊಳ್ಳೋದು, ಮತ್ತೆ ಬೀಳೋದು, ಮತ್ತೆ ಅದು ಸೇಮ್ ಪ್ರೊಸೆಸ್. ಸೇಮ್ ಇಲ್ಲಿಂದ ಇಲ್ಲಿಗೆ ವಾಟ್ರ್ ಓವರ್ಫ್ಲೋ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ವಾಟ್ರ್ ಓವರ್ಫ್ಲೋ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿ ವಾಟ್ರ್ ಓವರ್ಫ್ಲೋ ಆಗಿ ಸೇಮ್ ಸೆಟ್ಲರ್ ಟ್ಯಾಂಕಲ್ಲಿ ಕೂಡ ಏನಿಲ್ಲ, ಸೇಮ್ ಪ್ರೊಸೆಸ್ ಆಗುತ್ತೆ. ಸೇಮ್ ವಾಟರ್ ಇಲ್ಲಿಗೆ ಬೀಳುತ್ತೆ, ಸೇಮ್ ಇದೇ ಪ್ರೊಸೆಸ್ ರಿಸರ್ಕ್ಯುಲೇಷನ್. ಇದು ನಾಜಲ್ ಅಂತೀವಿ ನಾವು. ಓಕೆನಾ, ಈ ನಾಜಲಿಂದ ವಾಟರ್ ಸ್ಪ್ರೇ ಆಗ್ತಾ ಇದೆ ನೋಡಿ. ವಾಟರ್ ಸ್ಪ್ರೇ ಆದಾಗ ಈ ಮೀಡಿಯಾ ಮೇಲೆ ಬೀಳುತ್ತೆ. ಈ ಮೀಡಿಯಾ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದು ಸೆಟ್ ಮಾಡ್ತಾರೆ, ಯಾವ ಥರ ಟ್ಯಾಗ್ ಮಾಡ್ಬೇಕು, ಯಾವ ಥರ ಗ್ಲೂಯಿಂಗ್ ಮಾಡ್ಬೇಕು. ಈ ಥರ ಬಿದ್ದಾಗ ಈ ಮೀಡಿಯಾದಿಂದ ವಾಟರ್ ಈ ಟ್ಯಾಂಕಲ್ಲಿ ಬೀಳ್ಬೇಕಲ್ಲ, ಸೆಕೆಂಡ್ ಟ್ಯಾಂಕಲ್ಲಿ, ಈ ಸೆಟ್ಲ್ 2 ಇಲ್ಲೆಲ್ಲ ಹೋಲ್ಸ್ ಇರ್ತವೆ, ಕೋರ್ ಕಟ್ ಮಾಡಿರ್ತೀವಿ. ಓಕೆನಾ, ಈ ಕೋರ್ ಕಟ್ಟಿಂದ ಈ ಕೆಳಗೆ ಬಿಡ್ತೀವಿ. ಸೇಮ್ ಇದೇ ವಾಟರ್ ತೆಳಗೆ ಹೋಗೋದು, ಸ್ಪ್ರಿಂಕ್ಲರಿಂದ ಬೀಳೋದು, ಮೀಡಿಯಿಂದ ಬರೋದು, ಇದೇ ಥರ ವಾಟರ್ ರಿಸರ್ಕ್ಯುಲೇಷನ್ ಆಗ್ತಾನೆ ಇರುತ್ತೆ. ಓಕೆನಾ, ಸೊ ಇದು ಬಂದ್ಬಿಟ್ಟು ಇದು ನೆಕ್ಸ್ಟು ಈ ಥರ ವಾಟರ್ ಸರ್ಕ್ಯುಲೇಷನ್ ಆಗಿ ಸೊ ಸ್ಪ್ರಿಂಕ್ಲಿಂದ ಬರುತ್ತೆ. ಸ್ಪ್ರಿಂಕ್ಲಿಂದ ಬಂದು ಏನೇನು ಈಗ ನಮ್ಮದು ಒಂದು ನಿಮಿಷ ಸೇಮ್ ಇದೆ. ಓಕೆ, ಸೊ ಇಲ್ಲಿ ಕೂಡ ಏನಿಲ್ಲ, ಇಲ್ಲಿ 2 ಪಂಪ್ ಇರ್ತವೆ. 1-2 ಪಂಪ್ ಬಂದುಬಿಟ್ಟು ಇದಕ್ಕೆ ಹೋಗುತ್ತೆ ಸ್ಪ್ರಿಂಕ್ಲರ್ಗೆ. ಈ 2 ಪ್ರೊಸೆಸ್ ಆದಮೇಲೆ ಇದರಿಂದ ಈ ಕಾಲ್ ಟ್ಯಾಂಕ್ ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಓವರ್ಫ್ಲೋ ಆಗಿ ಇಲ್ಲಿ ಬಂದು ಇಲ್ಲಿ ಸೇಮ್ ಪ್ರೊಸೆಸ್ ನಡೀತದೆ. ಇಲ್ಲಿಂದ 2 ಪಂಪ್ ಇರ್ತವೆ, ಅದು ಬಂದುಬಿಟ್ಟು ಎಲ್ಲಿಗೆ ಹೋಗ್ತದೆ ಅಂತ ಹೇಳ್ತೀನಿ ನೋಡಿ. ಬಯೋಟವರ್ ಟ್ಯಾಂಕಿಂದ ಡೈರೆಕ್ಟ್ ಬಂದುಬಿಡ್ತದೆ. ಇದು ಬಂದುಬಿಟ್ಟು ಫಿಲ್ಟರ್ ಫೀಡ್ ಟ್ಯಾಂಕಲ್ಲಿ ಬರುತ್ತೆ. ಕರೆಕ್ಟಾ, ಈ ಫಿಲ್ಟರ್ ಫೀಡ್ ಟ್ಯಾಂಕಲ್ಲಿ ಏನಾಗುತ್ತೆ, ಈ ರಿಮೈನಿಂಗ್ ಸ್ಲಜ್ ಸೆಟ್ಲಾಗುತ್ತೆ. ಈ ಸೆಟ್ಲಾಗಿ ಸ್ಲಜ್ಜು ತಿರ್ಗಾ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ತಿರ್ಗಾ ಬ್ಯಾಕ್ ವಾಶ್ ಅಂತ ಹೋಗುತ್ತೆ, ತಿರ್ಗಾ ಕಲೆಕ್ಷನ್ ಟ್ಯಾಂಕಿಗೆ ಕಳಿಸ್ತಾರೆ, ಅಥವಾ ಇಲ್ಲಿಗೆ ಅಥವಾ ಯು ಎಸ್ ಬಿ ಟ್ಯಾಂಕಿ ಆದರೂ ಕಳಿಸ್ಬೋದು. ಸೇಮ್ ಇಲ್ಲಿಗೆ ಒಂದು ಇದೇ ಸ್ಲಜ್ಜು ಸೇಮ್ ರೀಜನ್ರೇಷನ್ ಆಗಿ ಸ್ಟಾರ್ಟ್ ಆಗಿ ಸೇಮ್ ಅದೇ ಪ್ರೊಸೆಸ್ ಆಗುತ್ತೆ. ಫಿಲ್ಟರ್ ಫೀಡ್ ಟ್ಯಾಂಕಲ್ಲಿ ಟೋಟಲ್ 4 ಪಂಪ್ಸ್ ಇರ್ತವೆ. 2 ಪಂಪ್ಸು ಪಿಟ್ಟಲ್ಲಿರ್ತವೆ, ಇನ್ನೆರಡು ಪಂಪ್ಸು ಪೆಡೆಸ್ಟಲ್. ಸೊ ಇಲ್ಲಿ 2 ಪಂಪ್ ತೋರಿಸಿಲ್ಲ. ಈ 2 ಪಂಪ್ ಇಲ್ಲಿಗೆ ಹೋಗ್ತವೆ. ಏನೋ ಸ್ಲಜ್ ಇದ್ದರೆ, ಮೈನಸ್ ಸ್ಲಜ್ ಇದ್ದರೆ ತಿರ್ಗಾ ಯು ಎಸ್ ಬಿ ಟ್ಯಾಂಕ್ ಹೋಗುತ್ತೆ, ಮತ್ತು ಡಿಗ್ರೇಡ್ ಆಗುತ್ತೆ, ಸೇಮ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇನ್ನೆರಡು ಇದೇನು ವಾಟರ್ ಕ್ಲಾರಿಟಿ ಇರುತ್ತಲ್ಲ, ಆ ವಾಟರ್ ಕ್ಲಾರಿಟಿಗೆ ಈ ವಾಟರ್ ಕ್ಲಾರಿಟಿಗೆ 2 ಫಿಲ್ಟರ್ ಫೀಡ್. ಈ ಫಿಲ್ಟರ್ ಫೀಡ್ ಪಂಪು ಒಂದು ಪ್ರೆಷರ್ ಸ್ಯಾಂಡ್ ಫಿಲ್ಟರ್ಗೆ ಹೋಗುತ್ತೆ, ಸೇಮ್ ಇನ್ನೊಂದು ಆ್ಯಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್. ಸೊ ಇದು ಏನು, ಇದು ರಿನ್ಸ್ ಅಂತಾರೆ, ಇದು ಬ್ಯಾಕ್ ವಾಶ್ ಅಂತಾರೆ. ಸೊ ಬ್ಯಾಕ್ ವಾಶು ರಿನ್ಸ್ ಏನು ಮಾಡಬೇಕು, ಏನಾದರೂ ಕ್ಲಾಗ್ ಆದರೆ ಮೀಡಿಯಾ ಹಂಗೆ ಕುತ್ಕೊಂಡ್ರೆ ಸೊ ಅದು ಬಿಡ್ಸೋಕ್ಕೆ ಫ್ರೀಯಾಗಿ ಇದು ಮಾಡೋಕ್ಕೆ, ಕ್ಲಾಗ್ ಆದರೆ ವಾಟರ್ ಟ್ರ್ಯಾಪ್ ಆಗಿ ಅಥವಾ ಏನಾದರೂ ಆದರೆ ಸೊ ಬ್ಯಾಕ್ ವಾಶ್. ಸೊ ಬ್ಯಾಕ್ ವಾಶ್ ಅಂದರೆ ಕೆಳಗಡೆ ಹೊಡೆಯೋದು, ರಿನ್ಸ್ ಅಂದರೆ ಮೇಲ್ಗಡೆಯಿಂದ ಹೊಡೆಯೋದು. ಸೊ ಇದು ಮಲ್ಟಿಪೋರ್ಟ್ ವ್ಯಾಲ್ವ್ ಅಂತೀವಿ. ಓಕೆನಾ, ಇದು ಬಂದುಬಿಟ್ಟು ಮಲ್ಟಿಪೋರ್ಟ್ ವ್ಯಾಲ್ವ್. ಓಕೆ, ಸೊ ಇದು ಮಲ್ಟಿಪೋರ್ಟ್ ವ್ಯಾಲ್ವು. ಸೊ ಇದು ರಿನ್ಸಲ್ಲಿ ಸರ್ವಿಸಲ್ಲಿ ಹಾಕೋದು ಈ ಥರ ಸೇಮ್, ಇದು ಕೂಡ ಮಲ್ಟಿಪೋರ್ಟ್ ವ್ಯಾಲ್ವ್. ಸೊ ಬ್ಯಾಕ್ ವಾಶ್ ಲೈನ್ ಎಲ್ಲ ಇಲ್ಲಿಗೆ ಹೋಗಿದೆ, ತಿರ್ಗಾ ಯು ಎಸ್ ಬಿ ಟ್ಯಾಂಕಿಗೆ ಹೋಗಿದೆ. ಸೊ ಇಲ್ಲಿ ಕೂಡ ಬ್ಯಾಕ್ ವಾಶ್ ಲೈನ್ ಇದೆ, ತಿರ್ಗಾ ಯು ಎಸ್ ಬಿ ಟ್ಯಾಂಕಿಗೆ ಹೋಗಿದೆ. ಓಕೆನಾ, ಸೇಮ್ ಇಲ್ಲಿ ಕೂಡ ಪ್ರೆಷರ್ ಸ್ಯಾಂಡ್ ಫಿಲ್ಟರ್ ಏನಾದರೂ ಮೈನ್ಯೂಟ್ ಪಾರ್ಟಿಕಲ್ಸ್ ಇದ್ದರೆ, ಸಾಲಿಡ್ ಪಾರ್ಟಿಕಲ್ಸ್ ಇದ್ದರೆ ಇವೆಲ್ಲ ಏನಾಗುತ್ತೆ ಇಲ್ಲೇ ಟ್ರ್ಯಾಪ್ ಆಗ್ತವೆ. ಟ್ರ್ಯಾಪ್ ಆಗಿದ್ದೆಲ್ಲ ಏನಾಗುತ್ತೆ ತಿರ್ಗಾ ಇದಕ್ಕೆ ಹೋಗುತ್ತೆ, ಸೇಮ್ ಡಿಗ್ರೇಡ್ ಆಗುತ್ತೆ. ಈ ACF ಆ್ಯಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್, ಈ ಆ್ಯಕ್ಟಿವೇಟೆಡ್ ಕಾರ್ಬನ್ ಫಿಲ್ಟ್ರಲ್ಲಿ ಏನಾಗುತ್ತಪ್ಪ ಅಂತಂದರೆ ಇರ್ತಕ್ಕಂಥ ಏನೋ ಸ್ಮೆಲ್ಲು, ಆರ್ಡರು ಇದೆಲ್ಲ ರಿಮೂವ್ ಮಾಡ್ತದೆ. ಸೊ ಆ್ಯಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್ ಇದರಲ್ಲಿ ಲೇಯರ್ಸ್ ಬೈ ಲೇಯರ್ಸ್ ಇರ್ತವೆ, ಈ ಥರ 3 ಲೇಯರ್ಸ್. ಓಕೆ, ಲೇಯರ್ಸ್ ಇರ್ತವೆ, ಇದರ ಕಾರ್ಬನು ಚಾರ್ಕೋಲ್ ಹಾಕೋದು. ಸೊ ನಾನು ನಿಮ್ಗೆ ಹೇಳ್ತೀನಿ, ಗ್ರಾವೆಲ್ಸು ಪೆಬಲ್ಸ್ ಇದ್ದಾವೆ, ಯಾವ ಸೈಜ್ ಅಂತ ಹೇಳ್ತೀನಿ. ಸೊ ಇದು ಸ್ಟ್ಯಾಂಡ್ ಬಂದುಬಿಟ್ಟು ಓಕೆ, ಸೊ ಇದು ಸ್ಟ್ಯಾಂಡು. ಓಕೆ, ಸೊ ನೆಕ್ಸ್ಟ್ ಈ ಡಿಸ್ಇನ್ಫೆಕ್ಷನ್ಗೆ ಅಂತಲೇ ಇನ್ನೊಂದು ಹಾಕಿರ್ತೀವಿ, ಕ್ಲೋರಿನ್ ಡೋಸಿಂಗ್ ಯೂನಿಟ್ ಅಂತ. ಇಲ್ಲೊಂದು ಡ್ರಮ್ ಇರುತ್ತೆ, ಈ ಥರ ಡ್ರಮ್ ಇದ್ದು. ಓಕೆ, ಇದ್ರ ಮೇಲೆ ಒಂದು ಡೋಸಿಂಗ್ ಪಂಪ್ ಇಕ್ತೀವಿ. ಸೊ ಇದು ಬಂದುಬಿಟ್ಟು ಎದಕ್ಕೆ ಕನೆಕ್ಟ್ ಇರ್ತದೆ, ಈ ಕಾರ್ಬನ್ ಔಟ್ಲೆಟ್ ಇದೆಯಲ್ಲ, ಕಾರ್ಬನ್ ಔಟ್ಲೆಟಿಗೆ ಕನೆಕ್ಟ್ ಇರುತ್ತೆ. ಈ ಕಾರ್ಬನ್ ಔಟ್ಲೆಟ್ ಡಿಸ್ಇನ್ಫೆಕ್ಷನ್. ಸೊ ಏನಕ್ಕೆ ಹಾಕಿರ್ತೀವಿ ಕ್ಲೋರಿನ್ ಅಂತ, ಏನಾದರೂ ವೈರಸ್ಸು ಬ್ಯಾಕ್ಟೀರಿಯಾ ಇದ್ದರೆ ಅದು ಡಿಸ್ಇನ್ಫೆಕ್ಷನ್ ಸೊ ಸಾಯಿಲಿ ಅಂತ ಈ ಕ್ಲೋರಿನ್ನ ಹಾಕ್ತೀವಿ. ಕ್ಲೋರಿನ್ PPM ಕೂಡ ಕೇಳ್ತಾರೆ. ಸೊ PPM ಎಷ್ಟು ಮೇಂಟೈನ್ ಮಾಡ್ತಾರೆ ಅಂತ, ಮತ್ತು ಎಷ್ಟು KLDಗೆ ಎಷ್ಟು ನಾವು ಕ್ಲೋರಿನ್ನ ಯೂಸ್ ಮಾಡಬೇಕು, ಎಷ್ಟು ಲೀಟರ್ ಕ್ಲೋರಿನ್ನ ಯೂಸ್ ಮಾಡಬೇಕು. ಸೊ ಇದು ಕ್ಯಾಲ್ಕುಲೇಷನ್ ಇದೆ, ನಿಮಗೆ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಏನಿಲ್ಲ. ಸೊ ನೆಕ್ಸ್ಟು ನಿಮಗೆ ಡೌಟ್ ಇದ್ದರೆ ನೀವು ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಇಲ್ಲಿಂದ ಸೇಮ್ ಟ್ರೀಟೆಡ್ ವಾಟರ್ ಟ್ಯಾಂಕಿಗೆ ಬಂದ್ಬಿಡ್ತು, ಇದು ಫೈನಲ್ ಟ್ಯಾಂಕ್. ಓಕೆ, ಈ ಫೈನಲ್ ಟ್ಯಾಂಕಿಂದ ಅವರು ಗಾರ್ಡನಿಂಗ್ ಆದರೂ ಯೂಸ್ ಮಾಡ್ಕೋಬೋದು, ಲ್ಯಾಂಡ್ಸ್ಕೇಪಿಂಗ್ ಆರ್ ಗಾರ್ಡನಿಂಗ್ ಆರ್ ಫ್ಲಶಿಂಗ್ ಡಿಪೆಂಡ್ ಅಪಾನ್. ಓಕೆ, ಏನಿಲ್ಲ. ಸೊ ಒಂದ್ಸರಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ ಎಲ್ಲನೂ. ಓಕೆ, ಫುಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಯಾವ
ಥರ ಅಂತ. ಸೊ ನೋಡಿ ಜಸ್ಟ್ ನಿಮಗೆ ಪ್ರಾಸೆಸ್ ಫ್ಲೋ ಚಾರ್ಟ್ ತೋರಿಸ್ತೀನಿ. ಬಯೋಟವರ್ 1 ಬಯೋಟವರ್ 2 ಅಂದರೆ ಏನು, ಬಯೋಟವರ್ ಟ್ಯಾಂಕ್ ಅಂದರೆ ಏನು, ಸೆಟ್ಲರ್ ಟ್ಯಾಂಕ್ ಅಂದರೆ ಏನಂತ ಸೇಮ್ ಇಲ್ಲ. ಓಕೆ, ಇಲ್ಲೊಂದು ಬಾರ್ಸಿನ್ ಇರುತ್ತೆ, ಹೇಳಿದೆ ನಿಮಗೆ ಬಾರ್ಸಿನು ಈ ಥರ ಬಾರ್ಸಿನ್ ಇರ್ತಾರೆ. ಈ ಸೀವೇಜ್ ಇಲ್ಲಿ ಬಂದು ಇಲ್ಲಿ ಬೀಳುತ್ತೆ ಹಿಂಗೆ. ಓಕೆ, ಸೀವೇಜ್ ಇಲ್ಲಿ ಬಂದು ಬಿದ್ದರೆ ಇಲ್ಲೆಲ್ಲ ಒಬ್ಬ ನಿಂತ್ಕೊಂಡಿರ್ತಾನೆ, ಇವನು ಆಪ್ರೇಟ್ರು ಬಂದು ಡೈಲಿ ಒಂದು ತಂದು ಸೊ ಕ್ಲೀನ್ ಮಾಡ್ತಾನೆ ಇರ್ತಾನೆ ಅವನು. ಇದು ಬಾರ್ಸಿನ ಕಚಡ ಇದ್ದರೆ ಸಾಲ್ಟ್ ಪಾರ್ಟಿಕಲ್ಸು ಪ್ಲಾಸ್ಟಿಕ್ಸು ಸಮಥಿಂಗ್ ಏನೋ ಇದ್ದರೆ ಇವೆಲ್ಲ ತೆಗೆದು ಒಂದು ಡಸ್ಟ್ಬಿನಲ್ಲಿ ಹಾಕ್ತಾನೆ. ಈ ಡಸ್ಟ್ಬಿನ್ ತೊಗೊಂಡು ಹೊರಗಡೆ ಎಸಿತಾರೆ. ಓಕೆನಾ, ಈ ವಾಟರ್ ಬಂದುಬಿಟ್ಟು ಸೀದಾ ಇಲ್ಲಿ ಬರುತ್ತೆ ಕಲೆಕ್ಷನ್ ಟ್ಯಾಂಕಲ್ಲಿ. ಓಕೆನಾ, ಗೊತ್ತಾಯ್ತಾ. ನೆಕ್ಸ್ಟ್ ಇಲ್ಲಿ ಏನಿಲ್ಲ, ಇದು ನಿಮಗೆ ಈ ಥರ ಇರುತ್ತೆ. ಇದು ಸ್ಕ್ರೀನ್ ಇರುತ್ತೆ. ಇಲ್ಲಿಂದ ಇದು ಏನಿದೆ, ಯಾವುದು ಇದು ನಮ್ಮದು ಸೀವೇಜ್ ಇನ್ಲೆಟ್ ಏನಿದೆ, ಸೀವೇಜ್ ಇನ್ಲೆಟಿಂಗ್ ಬರುತ್ತೆ. ಇಲ್ಲೊಬ್ಬನು ಇರ್ತಾನೆ, ಅವ್ನು ಕ್ಲೀನ್ ಮಾಡ್ತಾನೆ ಆಪ್ರೇಟ್ರು. ಇದು ನೋಡಿ ಇಲ್ಲೊಂದು ಕೋರ್ ಕಟ್ ಮಾಡಿರ್ತಾರೆ. ಓಕೆ, ಅಥವಾ ಒಂದೊಂದು ಸಿಸ್ಟಮಲ್ಲಿ ಇಲ್ಲಿನೂ ಕೊಟ್ಟಿರ್ತಾರೆ ಬಾರ್ಸನ್ನು. ಹಿಂಗೆ ಬಂದು ಸೀವೇಜ್ ಇನ್ಲೆಟ್ ಬರುತ್ತೆ, ಇಲ್ಲಿ ಹೋಲ್ಸ್ ಮಾಡಿರ್ತಾರೆ, ಇಲ್ಲಿಂದ ಬಂದು ಎಲ್ಲ ಇರ್ತದೆ. ಅದರಲ್ಲಿ ಏನು ಏರೇಷನ್ ಕೊಡಲ್ಲ, ಎಲ್ಲ ಕ್ಲೋಸು ಓಪಲ್ಲೇ ಇರುತ್ತೆ. ಈ ಥರ ಕ್ಲೋಸಿಂಗ್ ಲೂಪಲ್ಲೇ ಇರುತ್ತೆ. ಚೇಂಬರ್ ಕವರ್ ಇರುತ್ತೆ, ಅಲ್ಲಿ ಪಂಪ್ ಇರುತ್ತೆ, ಅಲ್ಲಿ ಚೇಂಬರ್ ಕವರ್ ಕೊಟ್ಟಿರ್ತಾರೆ. ಓಕೆ, ಸೊ ಎರಡು ಪಂಪಿಂದ ಒಂದು ವರ್ಕಿಂಗು, ಒಂದು ಸ್ಟ್ಯಾಂಡ್ ಬೈ ಅಲ್ವಾ. ಸೊ ಇದು ಬಂದುಬಿಟ್ಟು ಡೈರೆಕ್ಟ್ ಯು ಎಸ್ ಬಿ ಟ್ಯಾಂಕಲ್ಲಿ ಬರುತ್ತೆ. ಸೊ ಯು ಎಸ್ ಬಿ ಟ್ಯಾಂಕಲ್ಲಿ ಬಂದು ಸೇಮ್ ಇದೇ ಈ ಥರ ಅಫ್ಲೋ ಆಗುತ್ತೆ. ಓಕೆ, ಅದು ಯಾವ ಥರ ಅಫ್ಲೋ ಆಗುತ್ತೆ ಅಂತ ನಿಮಗೆ ಡೀಟೇಲಾಗಿ ವೀಡಿಯೋ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಈ ಥರ ಫ್ಲೋ ಆಗುತ್ತೆ. ಓಕೆ, ವಾಟರ್ ಫ್ಲೋ ಆಗಿ ಸ್ಲಡ್ಜ್ ಎಲ್ಲ ಸ್ಲೋವಾಗಿ ಸೆಟ್ಲ್ ಆಗುತ್ತೆ. ಈ ವಾಟರ್ ಏನಿರುತ್ತೆ ಮೇಲ್ಗಡೆ ಬರುತ್ತೆ. ವಾಟರ್ ಮೇಲ್ಗಡೆ ಬಂದು ಸೇಮ್ ಯು ಎಸ್ ಬಿ ಟ್ಯಾಂಕಲ್ಲಿ ಕೂಡ ಹಿಂಗೆ ಆಗುತ್ತೆ, ಸೇಮ್ ಪ್ರಾಸೆಸ್. ಈ ಥರ ಫ್ಲೋ ಆಗುತ್ತೆ. ನಾನು ಮಾರ್ಕ್ ತೋರಿಸ್ತಾ ಇದ್ದೀನಿ, ಈ ಥರ ಯಾರೋ ಸ್ಟ್ರೈಟ್ ಮಾರ್ಕ್ ತೋರಿಸ್ತಾ ಇದ್ದೀನಲ್ವ, ಈ ಥರ. ಓಕೆ, ಈ ಥರ ಫ್ಲೋ ಆಗುತ್ತೆ. ಸೇಮ್ ಇಲ್ಲಿಂದ ಬಂದು ಬಯೋಟವರ್ ಸೇಮ್ ಓವರ್ಫ್ಲೋ ಆಗಿ ಇಲ್ಲಿ ಪಂಪ್ ಆನ್ ಮಾಡಿದ್ರೆ ಓವರ್ಫ್ಲೋ ಆಗಿ ಇಲ್ಲಿ ಬಂದುಬಿಡುತ್ತೆ. ಸೊ ಇಲ್ಲಿಂದ ಮೀಡಿಯಮ್ ಎಲ್ಲ ಬಿದ್ದರೆ ಶೀದಲ್ಲಿ ಕೋರ್ ಕಟ್ಟಿರ್ತಾವೆಲ್ಲ, ಇಲ್ಲಿ ಹೋಲ್ಸ್ ಸ್ಲ್ಯಾಬ್ ಏನಕ್ಕೆ ಮಾಡಿರ್ತಾರಪ್ಪ, ಇದು ಬಯೋಮೀಡಿಯಕ್ಕೆ. ಸೊ ಕೆಳಗಡೆ ವಾಟರ್ ಸೆಟ್ಲ್ ಆಗೋಕ್ಕೆ. ಈ ವಾಟ್ರಲ್ಲಿ 2 ಪಂಪ್ ಇರ್ತವೆ, ಸೇಮ್ ಇದೇ ರಿಸರ್ಕ್ಯುಲೇಷನ್ ನಾಜಲಿಂದ ಬಿದ್ದು ಸೇಮ್ ಪ್ರಾಸೆಸ್ ಆಗಿ ಸೇಮ್ ಓವರ್ಫ್ಲೋ ಆಗ್ತದೆ. ಇಲ್ಲಿ ಓವರ್ಫ್ಲೋ ಕೊಟ್ಟಿದ್ದಾರೆ, ಸೇಮ್ ಇಲ್ಲಿ ಕೂಡ ಸ್ಪ್ರೇ ಆಗ್ತದೆ ನೋಡಿ. ಇಲ್ಲೆಲ್ಲ ಸ್ಪ್ರೇ, ಇಲ್ಲೆಲ್ಲ ಇಲ್ಲೆಲ್ಲ ಬೆಕ್ಟರ್ ಇರ್ತದೆ. ಓಕೆ, ಈ ಜೋನ್ ಏನಂತೀವಿ, ಈ ಜೋನ್ನ ಏನಂತೀವಪ್ಪ ಅಂದರೆ ನಾವು ಎನರೋಬಿಕ್ ಜೋನ್ ಅಂತ ಕರಿತೀನಿ. ಓಕೆ, ಎನರೋಬಿಕ್ ಜೋನ್ ಅಂತ ಕರಿತೀವಿ ನಾವು. ಸೊ ಈ ಜೋನ್ ಅಂತೀವಿ ಏರೋಬಿಕ್ ಜೋನ್ ಅಂತ ಕರಿತೀವಿ. ಸೊ ಏರೋಬಿಕ್ ಅಂದರೆ ಏನು, ಎನರೋಬಿಕ್ ಅಂದರೆ ಏನು. ಈ ಟ್ಯಾಂಕಲ್ಲಿ ಏನೂ ಪಂಪಿಲ್ಲ, ಕರೆಕ್ಟಾ. ಈ ಟ್ಯಾಂಕಲ್ಲಿ ಏನೂ ಪಂಪೇ ಇಲ್ಲ. ಏನು ಇವು ಟ್ಯಾಂಕ್ ಇದ್ದಾವೆ, 2 ಟ್ಯಾಂಕು, ಇದು ಎನರೋಬಿಕ್ ಜೋನ್. ಈ ಎನರೋಬಿಕ್ ಜೋನಲ್ಲಿ ಪಂಪ್ ಇಲ್ಲ, ಆಕ್ಸಿಜನೇ ಇರಲ್ಲ ಇದರಲ್ಲಿ. ಸೊ ದೇರ್ ಇಸ್ ನೋ ಆಕ್ಸಿಜನ್, ದೇರ್ ಇಸ್ ನೋ ಎಕ್ವಿಪ್ಮೆಂಟ್ಸ್. ಓಕೆ, ಸೊ ಸ್ಲೋ ಆಗಿ ಡಿಗ್ರೇಡ್ ಆಗುತ್ತೆ. ಓಕೆ, ಇದು ಏರೋಬಿಕ್. ಸೊ ಇಲ್ಲಿ ನಾವು ಕೊಡ್ತೀವಿ, ಒಂದು ಫ್ಯಾನ್ ಕೊಡ್ತೀವಿ, ಒಂದು ಎಕ್ಸಾಸ್ಟ್ ಫ್ಯಾನ್. ಓಕೆ, ಒಂದು ಫ್ರೆಶ್ ಏರ್ ಅಂತ ಬಿಟ್ಟಿರ್ತೀವಿ. ಇದು ಏರೋಬಿಕ್ ಜೋನ್, ಸ್ಪ್ರಿಂಕ್ಲ್ ಆಗ್ತಾ ಇರುತ್ತೆ. ಸೊ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಏರೋಬಿಕ್ ಜೋನ್, ಇಲ್ಲೆಲ್ಲ ಪಂಪ್ ಇದೆ ನೋಡಿ, ಇದು ಏರೋಬಿಕ್ ಜೋನ್ ಅಂತೀವಿ. ಏರೋಬಿಕ್ ಪ್ಲಸ್ ಎನರೋಬಿಕ್ ಇಸ್ ಕಾಲ್ಡ್ ಹೈಬ್ರಿಡ್. ಓಕೆ, ಇಲ್ಲಿಂದ ಬಂದುಬಿಟ್ಟು ಸೇಮ್ ಬಂದುಬಿಟ್ಟು ಎಲ್ಲಿಗೆ ಹೋಗುತ್ತೆ ಅಪ್ಪ ಅಂತಂದರೆ ಫಿಲ್ಟರ್ ಫೀಡ್ ಟ್ಯಾಂಕಲ್ಲಿ. ಸೊ ಫಿಲ್ಟರ್ ಫೀಡ್ ಟ್ಯಾಂಕಲ್ಲಿ ಏನಾಗುತ್ತೆ, 2 ಪಂಪ್ ಇರ್ತವೆ, ಈ ಥರ 2 ಪಂಪು, ಇವೆರಡು ಪಂಪ್ ಕನೆಕ್ಟ್ ಆಗಿ ಸೀದಾ ಇದಕ್ಕೆ ಕನೆಕ್ಟ್ ಇರುತ್ತೆ ಸ್ಲಡ್ಜ್. ಇನ್ನೆರಡು ಪಂಪ್ ಇರ್ತವೆ, ಇವೆರಡು ಪಂಪ್ ಬಂದುಬಿಟ್ಟು ಇವೆರಡು ಪಂಪ್ ಇರೋದೆ PSF ACF. ಇಷ್ಟೇ, ದಿಸ್ ಈಸ್ STP. ಓಕೆನಾ, ಏನು ಡೌಟ್ ಇಲ್ಲ ಅನ್ಕೋತಾ ಇದ್ದೀನಿ ನಾನು. ಇದು STP. ಓಕೆ, ಸೊ ಏನಾದ್ರು ಡೌಟ್ ಇದೆಯಾ, ಎನಿ ಡೌಟ್ ಇನ್ ಕ್ಲಾಸ್, ಏನಾದ್ರು ಡೌಟ್ ಇದ್ದರೆ ಹೇಳಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾದ್ರು ಡೌಟ್ ಇದ್ದರೆ ಕೂಡ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ದಿ ಕ್ಲಾಸ್.